ತರಕ್ಕೆ ಹೋಗಿ ಈ ಥರ ನೇಣು ಹಾಕೊಂಡಿದ್ದೀನಿ. ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಭಾಳ ದುಃಖಕರ ಸಂಗತಿ. ಸಾಲ ಮಾಡಿ ಹುಲ್ಲಾಕ್ಮಾಟ್ ಪದೇ 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 ಪೆಟ್ಟಿನ ಮೇಲೆ ಪೆಟ್ಟಿ ತಿನ್ಕೊಂತ ಬಂದು ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾರೆ ಇವತ್ತಿನ ದಿವಸ. ಹುಲ್ ತರಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ಯಾರ ಸರ್. ಯಾಕೆ ಈ ಥರ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೊತಾರ? ಇನ್ನೂ ಮಟನೂ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತಿ. ಇವತ್ತು ನಾವು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತರಲಘಟ್ಟ ಗ್ರಾಮದೊಳಗದೀವಿ. ಏನು ಅಂದ್ರೆ ಈ ದೇಶದ ಬೆನ್ನೆಲುಬು ಅನ್ನ ಹಾಕುವಂಥ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದದಂತಂದ್ರೆ ರೈತನಿಗೆ ಎಷ್ಟು ನೋವಾಗಿರಬಾರ್ದು. ಮತ್ತು ರೈತ ಸಾಯ್ತಾ ಹೋದ್ರೆ ಇನ್ನು ಜನಸಾಮಾನ್ಯರು ಯಾವ ರೀತಿ ಬದುಕಬೇಕು ಅನ್ನೋವಂಥ ಪ್ರಶ್ನೆಗಳು ಮೂಡ್ತವೆ. ಆ ನಿಟ್ಟಿನೊಳಗೆ ಇವತ್ತು ಮೈಬೂಬ್ ಸಾಬ್ ಸುಂಕದ್ ಅನ್ನುವಂಥ 52 ವರ್ಷದ ರೈತರೊಬ್ಬರು ಆತ್ಮಹತ್ಯೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನು ಕಾರಣ ಅಂತಂದ್ರೆ ಸಾಲದ ಬಾಧೆಯನ್ನು ತಾಳಲಾರದೆ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಕುರಿತಾಗಿ ಸರ್ಕಾರಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ರೈತರ ಆತ್ಮಹತ್ಯೆಗಳನ್ನು ತಡಿಲಿಕ್ಕೆ ಏನಾದರೂ ಒಂದು ಯೋಜನೆಗಳನ್ನು ರೂಪಿಸಬೇಕು ಮತ್ತು ರೈತರ ಸಾಲಗಳನ್ನು ಮನ್ನಾ ಮಾಡುವಂಥ ಕಾರ್ಯಕ್ಕೆ ಮುಂದಾಗಬೇಕು. ಮತ್ತು ಇವತ್ತು ಮೃತ ರೈತ ಮೈಬೂಬ್ ಸಾಬ್ ಅವರ ಕುಟುಂಬಕ್ಕೂ ಕೂಡ ಏನಾದರೂ ಸರ್ಕಾರದಿಂದ ಸವಲತ್ತುಗಳನ್ನು ಮಾಡಿಕೊಡಬೇಕು ಅಂತೇಳಿ ಇಲ್ಲಿ ರೈತ ಸಂಘರು ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ನಮ್ಮ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತರಲಘಟ್ಟ ಗ್ರಾಮದಲ್ಲಿ ಯುವ ರೈತರು ಮಹಬೂಬ್ ಸಾಬ್ ಗನಿ ಸಾಬ್ ಸುಂಕದವರು ತಮ್ಮ ಒಂದು ಬೆಳೆ ಸಾಲವನ್ನು ಹಾಗೂ ಕೈಗಳ ಸಾಲವನ್ನು ಮಾಡಿದ್ದನ್ನು ತೀರಿಸಲಾಗಲಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ರೈತ ಸಂಘ ದುಃಖವನ್ನು ವ್ಯಕ್ತಪಡಿಸತಿ. ರೈತರಿಗೆ ಇವತ್ತು ಬೆಳೆದಂಥ ಬೆಳೆಗಳಿಗೆ ಬೆಲೆ ಕೊಡಲಾರ್ದಕ್ಕೆ ಇವತ್ತು ಗೋವಿಂಜಾಳ ಇರ್ಬೋದು, ಹೆಸರು ಇರ್ಬೋದು, ಹಾಗೂ ಹತ್ತಿಗೆ ಇರ್ಬೋದು, ಇನ್ನೂ ಉಳಿದ ಎಲ್ಲ ಬೆಳೆಗಳಿಗೂ ಬೆಲೆಯನ್ನು ಕೊಡಲಾರ್ದಕ್ಕೆ ಇವತ್ತು ರೈತ ಬೆಳೆದಂಥ ಮಾಲಿಗೂ ಸಹಿತ ನಮಗೆ ರೇಟ್ ಸಿಗಲಿಲ್ಲಪ್ಪ ಅನ್ನುವಂಥದ್ದನ್ನಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಭಾಳ ದುಃಖಕರ ಸಂಗತಿ. ತಾಲೂಕಾ ದಂಡಾಧಿಕಾರಿಗಳಿರ್ಬೋದು, ಮಾನ್ಯ ಶಾಸಕರಿರ್ಬೋದು, ಹಾಗೂ ಜಿಲ್ಲಾಧಿಕಾರಿಗಳಿರ್ಬೋದು, ಈ ಒಂದು ಏನು ಮಹಬೂಬ್ ಸಾಹೇಬರ ಕುಟುಂಬದ ಒಂದು ಸಾಲವನ್ನು ಎಲ್ಲ ಸಂಪೂರ್ಣವಾಗಿ ಮನ್ನಾ ಮಾಡಿ ಸರ್ಕಾರದಿಂದ ಈ ರೈತನ ಒಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡಿದಾಗ ಯಾಕೆ ಈ ಥರ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೊತಾರ? ಇನ್ನೂ ಮಟನೂ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತಿ. ಆಮೇಲೆ ಈ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದಂಥ ಸಂತೋಷ್ ಲಾಡ್ ಅವರಾಗಿರಲಿ ಮತ್ತು ನಮ್ಮ ಕೇಂದ್ರ ಮಂತ್ರಿ ಆದಂಥ ಸಂಸದರು ಪ್ರಹ್ಲಾದ್ ಜೋಶಿ ಸಾಹೇಬರಾಗಿರಲಿ ಮತ್ತು ಈ ಭಾಗದ MLAಗಳಾಗಿರಲಿ ಇವರೆಲ್ಲರೂ ಕಣ್ಣು ಮುಚ್ಕೊಂಡು ಕುಂತಾರ. ಯಾಕಂದ್ರೆ ರೈತ ಬೆಳೆದಿದ್ದಕ್ಕೆ ಸಂಪೂರ್ಣ ಅವರು ಇವತ್ತು ಏನು ಈಗ ನಾವು ಬೆಳೆದೇವಿ ರೈತರು ಅದಕ್ಕೆ ಯಾವುದೇ ರೀತಿ ಬೆಂಬಲ ಬೆಲೆ ಕೊಡಲಾರ್ದನ ಮತ್ತು ಈ ಧಾರವಾಡ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ತಾರತಮ್ಯವನ್ನು ನಾವು ನೋಡಿದಾಗ ಇದು ಮಲತಾಯ ಧೋರಣೆಯನ್ನು ಈ ಭಾಗದಲ್ಲಿ ನಡೀತೈತಿ. ಅದಕ್ಕೆ ಈ ಸಾವಿಗೆ ಕಾರಣ ಇವರೆಲ್ಲರೂ ಆಗ್ತಾರೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಅವರು ಇದನ್ನು ಎಚ್ಚೆತ್ತುಕೊಂಡಿದ್ದರೆ ಇಂಥ ಒಬ್ಬ ರೈತ ಆತ್ಮಹತ್ಯೆಯನ್ನು ಮಾಡ್ಕೊತಿದ್ದಿಲ್ಲ. ಇದಕ್ಕೆ ತಾವು ಆ ಸರ್ಕಾರನ ಕಾರಣ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಒತ್ತಿ ಅವ್ರ ಮೇಲೆ ಆಪಾದನೆಯನ್ನು ಮಾಡ್ತೇನೆ. ಯಾಕಂದ್ರೆ ಮುಂದೆ ಈ ರೀತಿ ಆಗದಂಗೆ ತಾವು ನೋಡಿಕೊಂಡ್ರೆ ಭಾಳ ಒಳ್ಳೆಯದು. ಜನ ರಚ್ಚಿಗೆದ್ದಾಗ ನೀವು ನಾಳೆ ಹುಚ್ಚನಾಗಿ ಬೆನ್ನತ್ತದಂಗೆ ಬೆನ್ನತ್ತಾರೆ ನಿಮ್ಮನ್ನು. ಅದಕ್ಕಾಗಿ ಅದನ್ನೆಲ್ಲ ಬಿಟ್ಟು ತಾವು ಮುಂದಿನ ದಿನಮಾನದಾಗ ಎಚ್ಚೆತ್ತುಕೊಂಡು ನಮ್ಮ ರೈತರನ್ನ ಕಾಪಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹೊಲದ ಸಂಬಂಧ ಒಂಚೂರು ಸಾಲ ಆಗಿತ್ತು. ಬೆಳಿಗ್ಗೆ ಅವರು 4 ಗಂಟೆ ಹಿಂಗೆ ಎದ್ದದ್ದು ಹೋಗೋರು ಹುಲ್ ತರಕ್ಕೆ. ಮಾಮೂಲಿ ಅದೇ ಥರ ಹೋದ್ರು ಅವ್ರು ಹುಲ್ ತರಕ್ಕೆ ಅಂತೇಳಿ. ಹುಲ್ ತರಕ್ಕೆ ಹೋಗಿ ಈ ಥರ ನೇಣು ಹಾಕ್ಕೊಂಡಿದ್ರು. ಆಮೇಲೆ ಅಲ್ಲಿಂದ ನಮ್ಮ ಅಣ್ಣಗೆ ಯಾರೋ ಹೇಳಿದ್ರಂತ ಅವ್ರು ನನಗೆ ಫೋನ್ ಮಾಡಿದ್ರು, ಈ ಥರ ಆಗೈತಿ ಬರ್ರಿ ಅಂತೇಳಿ. ಆಮ್ಯಾಗ ನಾವು ನಮ್ಮ ಅಣ್ಣಾರು ಕರ್ಕೊಂಡು ಹೋಗಿ ನೋಡಿದಾಗ ಅವ್ರು ನೇಣು ಹಾಕ್ಕೊಂಡಿದ್ದು ಸಾಲ ಸಂಬಂಧ ನೇಣು ಹಾಕ್ಕೊಂಡಿದ್ದಾರೆ. ಹೊಳ್ಳಿ ಸಾಲ ಮಾಡಿದ್ರಿ, ಹೊಲ ಮಾಡಿ ಸಾಲ ಮಾಡಿ ಹುಲ್ಲಾಕ್ಮಾಟ್ ಬೆಳಿಗ್ಗೆ 5:15ಕ್ಕೆ ರೀ. ಹೌದು ರೀ. ನೀವು ಕೇಳ್ಬೋದು, 10 ಮಂದಿ ಕೇಳ್ಬೋದು, 10 ಮಂದಿನೂ ಹೇಳ್ಬೋದು ನಿಮ್ಗೆ. ಎಷ್ಟು ಎಕರೆ ಐತ್ರಿ ಅವ್ರದ್ದು? ಎಷ್ಟು ಸಾಲದು ಇತ್ತು? ಎಷ್ಟು ಎಕರೆ ಸಾಲ? ಮನಿದು 1 ಎಕರೆ ಸರ. ಅಲ್ಲಿಂದ 7 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ 7 ಲಕ್ಷ ರೂಪಾಯಿ ಸಾಲ ಐತ್ರಿ. ಅದನ್ನೇ ನಾನು 4 ಮಂದಿ ಹಿರಿಯರು ಕೇಳಿ ನೀವು ಇದನ್ನು ಮಾಡ್ಬೋದು ಸರ್. ಸರ್ಕಾರದಿಂದ ಅವ್ರಿಗೆ ಏನು ದೊರಕಬೇಕು? ಹೌದು ಸರ್. ಏನು ಸಿಗ್ಬೇಕಂತೀರಿ?
ಏನು ಅವನ ಮಕ್ಕಳು ಸಣ್ಣ ಮಕ್ಳು ಅದಾವ ರೀ. ಇದ್ದ ಮಗ ಒಬ್ಬ ದುಡ್ಯಾಕೆ ಹೋಗ್ಕಾನ, ಹೊಳ್ಳಿ ಸಾಲ ಮಾಡ್ಯಾನ, ಹೊಲ ಮಾಡಿ ಹೊಳ್ಳಿ ಸಂಘನ್ಯಾಗ ಸಾಲ ತೊಗೊಂಡಾನ ರೀ. 4-5 ಲಕ್ಷ ರೂಪಾಯಿ ತೊಗೊಂಡಾನ. ಅವನದು ಏನಿಲ್ಲ ರೀ, 2 ಅಂಕಡೆ ಮನೆ ಐತ್ರಿ, ಅರ್ಧ ಎಕರೆ ಹೊಲ ಐತ್ರಿ, ಹೆಚ್ಚು ಕಡಿಮೆ 1 ಎಕರೆ ಕಡಿಮೆ ಆಕತ್ರಿ. 4 ಮಂದಿ ಅಣ್ಣ ತಮ್ಮರಿ ನಾವು. ಕೂರ್ಗೆ ಒಟ್ಟು ಕಡಿಮೆ ಐತ್ರಿ. ಹ್ಞೂ ಸರ್. ನೀವು ಹೇಳ್ಬೋದಿತ್ತಲ್ಲ ಅವ್ರಿಗೆ, ಅವಾಗ ಸಾಲ ಜಾಸ್ತಿ ಆದಾಗ ಧೈರ್ಯ ತಗೋ ಅಂತ ಹೇಳೇನಿ ಸರ್. ನನ್ನ ಮನ್ಯಾಗ ನಿನ್ನ ಮನ್ಯಾಗ ಇರ್ಲಿಕ್ಕೂ ಪಡಿ ಜೋಳ ತೊಗೊಂಡು ಹೋಗು, 1000 ರೂಪಾಯಿ ಕೈಲಿ ಕೊಟ್ಟಾನ ರೀ. ಹೊಳ್ಳಿ ಅದನ್ನೆಲ್ಲ ನಿಂತು 4 ಮಂದಿ ಹಿರಿಯರು ಕರ್ಕೊಂಡು, ನಿಮ್ಮಂಥ ಗುರು ಹಿರಿಯರು ಕರ್ಕೊಂಡು ಹುಡುಗರು ಲಗ್ನ ಮಾಡೇವಿ. 3 ಮಂದಿ ಹೆಣ್ಮಕ್ಳು, ಒಬ್ಬನ ಗಣ ಮಗ ರೀ. ಹೌದು ಸರ್. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 4 ಜನ ಮಕ್ಕಳು ಇದಾರೆ ಅವ್ರಿಗೆ. 3 ಹೆಣ್ಮಕ್ಳನ್ನ ಲಗ್ನ ಮಾಡಿ ಕೊಟ್ಟಾನ ರೀ. 1 ಗಂಡು ಹುಡುಗ ಐತ್ರಿ. ಇದು ಪದೇ ವರ್ಷದಾಗ ಒಂದೊಂದು ಲಗ್ನ ಮಾಡ್ಯಾನ ರೀ. ಆ ಸಾಲದ ವತಿಯಿಂದ ತೀರಿಸಲಾರದಕ್ಕೆ ಇವರು ಹೊಳ್ಳಿ ಗೋವಿನ ಜೋಳ ಮತ್ತು ಹತ್ತಿನ ಬೆಳೆದಂಥ ರೈತರು ರೀ. ಆಮೇಲೆ ಅವ್ರಿಗೆ ನಿರ್ದಿಷ್ಟವಾದ ಒಂದು ಬೆಲೆನೂ ಇಲ್ಲಿ ಸಿಗಲಾರ್ದಕ್ಕೆ ಅವರು ರೈತರು ಪದೇ 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 ಪೆಟ್ಟಿನ ಮೇಲೆ ಪೆಟ್ಟು ತಿನ್ಕೊಳ್ತಾ ಬಂದು ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾರೆ ಇವತ್ತಿನ ದಿವಸ. ಇದಕ್ಕೆ ಸರ್ಕಾರ ಪರಿಹಾರವನ್ನು ಒದಗಿಸಿ ಕೊಡಬೇಕೆಂದು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಮುಂಜಾನೆ ಹೋಗೋ ಮುಂದೆ ಏನು ಹೇಳೋದ್ರಿ ಅವರು? ಏನು ಹೇಳಿಲ್ರಿ, ಹುಲ್ ತರಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ಯಾರ್ರಿ ಸರ್. ಹ್ಞೂ ರೀ. ಆಮೇಲೆ ರೀ ಅದು ಸಾಲ ಭಾಳ ಆಗೈತಲ್ರಿ, 5-6 ಲಕ್ಷ ಆಗೈತಿ ಅಂಥೇಳಿ ನಮ್ಗೆ ಗೊತ್ತಿಲ್ಲ ರೀ, ಹಾಕೊಂಡ್ರಿ ಸರ್. ನಿಮ್ಗೆ ಹೆಂಗೆ ಗೊತ್ತಾತು ಈಗ ಮಾಡ್ಕೊಂಡಾರ ಗೊತ್ತಿರ? ಅದು ಹಂಗೆ ನೋಡಕ್ಕೆ ಹೋಗಿದ್ದೀರಿ ಸರ್ ನಾವು. ಎಲ್ಲಿ ಹೋಗ್ಯಾರ ನೀವು ಬಂದಿಲ್ಲ ಅಂಥೇಳಿ ಯಾರೋ ಒಬ್ರು ಬಂದು ಹೇಳ್ಬಿಟ್ಟಾರೆ ಸರ್, ಹಿಂಗಾಗೈತಿ ಅಂತೇಳಿ. ಅವಾಗ ಗೊತ್ತಾತ್ರಿ ನಮ್ಮ ಸರ್ ಅಲ್ಲಿ ಅದಾರ ಅಂತೇಳಿ. ಅವಾಗ ಹೋದ್ವಿ ರೀ ನಮ್ಮ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.